ಮನಸ್ತತ್ವದ ಬಗ್ಗೆ ಈ ಭಾಗದಲ್ಲಿ ನೋಡೋಣ. ಪರಾಯ ಮನ ಆತ್ಮವೇ ಸ್ಕಂದೇಂದ್ರಾಭ್ಯಾಂ ನಮಃ ಅಂತ ಆ ಪರಮಾತ್ಮನ ಮನಸ್ಸೆಂಬ ರೂಪವನ್ನ ಎಡತೊಡೆಯಲ್ಲಿ ಧ್ಯಾನಿಸಬೇಕು. ಇದನ್ನ ತಂತ್ರಸಾರದಲ್ಲಿ 3ನೇ ಅಧ್ಯಾಯದ 132ನೇ ಶ್ಲೋಕದಲ್ಲಿ ಸ್ಕಂದೇಂದ್ರವು ಮನ ಉಚ್ಯತೆ ಅಂತ ವರ್ಣಿಸಿದ್ದಾರೆ. ಗೀತಾ ತಾತ್ಪರ್ಯ 13ನೇ ಅಧ್ಯಾಯದಲ್ಲಿ ಕೂಡ ಮತಿದೋ ಮನ ಉದ್ದಿಷ್ಟ ಇಂದ್ರ ಸ್ಕಂದೋಪಿ ತತ್ಸುತಃ, ಮತಿಯನ್ನು ಕೊಡುವಂಥವನು, ಸಾಧಕನಿಗೆ ಬುದ್ಧಿಯನ್ನು ಕೊಡುವವನಾದ್ರಿಂದ ಇಂದ್ರ ಮತ್ತು ಸ್ಕಂದ ಇವರಿಬ್ಬರನ್ನು ಕೂಡ ಮನಸ್ಸು ಅಂತ ವರ್ಣಿಸ್ತಾರೆ. ಅದರ ಜೊತೆಗೆ ಇಂದ್ರ ಸ್ಕಂದ ಅಪಿ ತತ್ಸುತಃ, ಆ ಸ್ಕಂದನ ಅಥವಾ ಕಾಮನ ಮಗನ ಅಂತ ಅನಿರುದ್ಧನು ಕೂಡ ಈ ಮನಸ್ಸಿಗೆ ಪ್ರೇರಕ ಅಂತ ಅದರ ತಾತ್ಪರ್ಯ. ಮನ್ಯತೆ ತಿಳಿದುಕೊಳ್ಳುತ್ತಾನೆ ಅನೇನ, ಈ ತತ್ವದಿಂದ ಅಥವಾ ಈ ತತ್ವದ ಆಧಾರದಿಂದ. ಅದಕ್ಕಾಗಿ ಇವರೆಲ್ಲರನ್ನು ಕೂಡ ಮನಃ ಅಂತ ವರ್ಣಿಸ್ತಾರೆ. ವಸ್ತುತಃ ಮನಸ್ಸಿಗೆ ಅನೇಕ ಜನ ದೇವತೆಗಳನ್ನೇ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಮತ್ತಿತರ ಕಡೆ ವರ್ಣಿಸ್ತಾರೆ. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಶರೀರದಲ್ಲಿ ಪಂಚರೂಪಿಯಾದ ಹರಿಯ ಸನ್ನಿಧಾನ ಇದನ್ನ ವರ್ಣಿಸುವಂತಹ ಪ್ರಸಂಗ. ಯಜ್ಞದಲ್ಲಿ ಪಂಚರೂಪಿ ಹರಿಯ ಸನ್ನಿಧಾನ ಇವೆಲ್ಲ ಭಾಗಗಳಲ್ಲಿ ಕಾಣಿಸ್ತವೆ. ಪೃಥ್ವೀಮಯಂ ಮನಸ್ತತ್ರ ಶೇಷ ವೀಂದ್ರ ಶಿವೇಂದ್ರಕಾಹ ಕಾಮ ಅನಿರುದ್ಧೌ ಚ ಕಾಮಾನಿರುದ್ಧೋ ದೇವಗುರು ಮನೋದೇವಾಹ ಸಚಂದ್ರಕಾಹ. ಹೀಗೆ ಮನೋಭಿಮಾನಿಯಾದ ದೇವತೆಗಳ ಒಂದು ದೊಡ್ಡ ಪಟ್ಟಿಯಲ್ಲಿ ಕಾಣಿಸ್ತದೆ. ಮೊದಲನೇದಾಗಿ ಶೇಷ ಗರುಡ ರುದ್ರ, ಗರುಡ ಶೇಷ ರುದ್ರರು ಮನೋಭಿಮಾನಿಗಳಾಗಿದ್ದಾರೆ. ಇದನ್ನ ಕಾಟಿಕೋಪನಿಷತ್ತಿನ ಭಾಷೆಯಲ್ಲೂ ಕೂಡ ಮನೋಭಿಮಾನಿನೋ ರುದ್ರವೇಂದ್ರ ಶೇಷಾಸ್ತ್ರಯೋಪಿತು ಅಂತ ವರ್ಣನೆ ಮಾಡಿದ್ದಾರೆ. ರುದ್ರನ ಮನೋಭಿಮಾನಿತ್ವದ ಬಗ್ಗೆ ಅಂತೂ ಈ ಹಿಂದೆ ಬೇಕಾದಷ್ಟು ನೋಡಿಯೇ ಇದ್ದೇವೆ. ರುದ್ರ ಮನನದ ದೇವತೆ, ಶೇಷ ವ್ಯಾಖ್ಯಾನದ ದೇವತೆ, ಮತ್ತೆ ಗರುಡ ಧ್ಯಾನದ ದೇವತೆ ಅನ್ನೋದನ್ನ ನೋಡಿದ್ದೇವೆ. ಇಂದ್ರ ಕಾಮನ ಪುತ್ರನಾದ ಅನಿರುದ್ಧ, ಮತ್ತೆ ಬೃಹಸ್ಪತಿ ದೇವಗುರು ಮನೋದೇವ ಸಚಂದ್ರಕಾಹ. ದೇವಗುರುವಾದ ಬೃಹಸ್ಪತಿಯನ್ನ ಬುದ್ಧಾಭಿಮಾನವಾದ ಬೃಹಸ್ಪತಿ ಅಂತ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲೂ ಕೂಡ 33 ದೇವತೆಗಳನ್ನ ವರ್ಣನೆ ಮಾಡುವ ಪ್ರಸಂಗದಲ್ಲಿ ಹೇಳಿದ್ದಾರೆ. ಮತ್ತೆ ಚಂದ್ರನೂ ಕೂಡ ಮನಸ್ಸಿನ ದೇವತೆಯಾಗಿದ್ದಾನೆ. ಯಜ್ಞಾದಿ ಸಾಧನೆ ಎತ್ತೋ ಮನಶ್ಚಂದ್ರ ಪ್ರಕೀರ್ತಿತ ಅಂತ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿಯೇ. ವಾಗಗ್ನಿ ಚಕ್ಷುರಸಾವಾದಿತ್ಯೋ ಚಂದ್ರಮಾ ಮನಃ ಅಂತ ಐತರೇಯ ಉಪನಿಷತ್ತು ಮತ್ತು ಅದರ ಭಾಷ್ಯದಲ್ಲಿ ಹೀಗೆ ಕೇಳಿ ಬರ್ತದೆ. ಇಂದ್ರಿಯಾಭಿಮಾನಿ ದೇವತೆಗಳನ್ನ ವರ್ಣನೆ ಮಾಡುವಂತಹ ಒಂದು ಪ್ರಸಂಗ ಅದು. ಪರ್ಜನ್ಯನೂ ಕೂಡ ಮನಸ್ಸಿನ ಅಭಿಮಾನಿ ಅನ್ನುವುದನ್ನ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿಯೇ ಪರ್ಜನ್ಯಸ್ಯ ಮನಸ್ಥಿತಿ, ಕಾಮ ಅನಿರುದ್ಧರು ದೇವಗುರು ಮತ್ತೆ ಚಂದ್ರ ಇವರೆಲ್ಲರೂ ಮನೋಭಿಮಾನಿಗಳು ಅಂತ ವರ್ಣನೆ ಮಾಡುವ ಪ್ರಸಂಗದಲ್ಲಿ ಪರ್ಜನ್ಯನಿಗೂ ಕೂಡ ಮನೋಭಿಮಾನಿತ್ವವನ್ನ ಹೇಳ್ತಾರೆ. ಹೀಗೆ ಇವಿಷ್ಟೆಲ್ಲ ದೇವತೆಗಳು ಮನೋಭಿಮಾನಿಗಳು. ಆದರೂ ಈ ತತ್ವನ್ಯಾಸವನ್ನು ಮಾಡುವಾಗ ಮೊದಲು ಪರಮಾತ್ಮ ಮತ್ತು ಲಕ್ಷ್ಮೀದೇವಿಯ 11 ರೂಪಗಳು, ಮುಂದೆ ಬ್ರಹ್ಮವಾಯುಗಳು, ಅವ್ಯಕ್ತ ತತ್ವದ ಅಭಿಮಾನಿ ದೇವತೆಗಳು ಆದಂತಹ ಭಾರತೀಯ ಸರಸ್ವತಿಯರು, ಮುಂದೆ ಅಹಂಕಾರದ ಅಭಿಮಾನಿಗಳಾದಂತಹ ಗರುಡ ಶೇಷರುದ್ರರು,
ಮನೋಭಿಮಾನಿಗಳಾದಂತಹ ಸ್ಕಂದ ಇಂದ್ರರು ಅಂತ ಹೀಗೆ ಪ್ರತ್ಯೇಕವಾಗಿ ವರ್ಣಿಸಿದ್ದಾರಷ್ಟೆ. ಅನೇಕ ಜನ ದೇವತೆಗಳು ಒಂದೊಂದು ತತ್ವಕ್ಕೆ ಅಭಿಮಾನಿಗಳಾಗಿರ್ತಾರೆ. ಇಷ್ಟಾದರೂ ಕೂಡ ಆಯಾ ದೇವತೆಗಳ ತಾರತಮ್ಯವನ್ನು ತಿಳಿಸಲಿಕ್ಕಾಗಿ ಮಾತ್ರ ಕೆಲವು ನಿರ್ದಿಷ್ಟ ಶಾಸ್ತ್ರ ಭಾಗಗಳಲ್ಲಿ ನಿರ್ದಿಷ್ಟ ದೇವತೆಗಳನ್ನ ಒಂದೊಂದು ತತ್ವಕ್ಕೆ ಅಭಿಮಾನಿ ದೇವತೆ ಅಂತ ವರ್ಣಿಸುವುದು ಕಾಣಿಸ್ತದೆ. ಸರ್ವಾಭಿಮಾನಿನೋ ದೇವಾಹ ಸರ್ವೇಪಿ ಶ್ಯುತ್ತರೋತ್ತರಂ ಆಧಿಕ್ಯಂ ಮುಕ್ತಮೇವೈಷಾಂ ಪೃಥಕ್ ಸ್ಥಾನ ಮುದೀರ್ಯತೆ ಅವ್ಯಕ್ತಾದಿ ಪದಾರ್ಥಾನಾಂ ಸರ್ವೇ ತದಭಿಮಾನಿನಃ. ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರ ಮಾತಿದು. ಎಲ್ಲ ದೇವತೆಗಳು ಎಲ್ಲರ ಅಭಿಮಾನಿಗಳು ಆಗಿರ್ತಾರೆ. ತಂದೆಯ ಆಸ್ತಿಗೆ ಮಗ ಅಧಿಕಾರಿಯಾಗುವಂತೆ ಮನೋಭಿಮಾನಿಗಳೇ ಆದಂತಹ ಗರುಡ ಶೇಷರುದ್ರರ ಬಳಿಕ ಬರುವಂತಹ ಇಂದ್ರ ಸ್ಕಂದ ಅವರು ಕೂಡ ಮನೋಭಿಮಾನಿಗಳೇ ಆಗಿದ್ದಾರೆ. ಆಧಿಕ್ಯಂ ಮುಕ್ತುಮೇ ವೈಷಾಂ, ಯಾವ ಒಂದು ತತ್ವದ ಅಭಿಮಾನಿ ದೇವತೆ ಮತ್ತೊಂದು ತತ್ವದ ಅಭಿಮಾನಿ ದೇವತೆಗಿಂತ ಉತ್ತಮನಾಗಿದ್ದಾನೆ, ತಾರತಮ್ಯದಲ್ಲಿ ಉಚ್ಚನಾಗಿದ್ದಾನೆ ಅಂತ ತಿಳಿಸಲಿಕ್ಕಾಗಿ ಕೆಲವು ಬಾರಿ ಪ್ರತ್ಯೇಕವಾಗಿ ಹೇಳಿರ್ತಾರೆ ಅಷ್ಟೆ. ಗೀತಾ ತಾತ್ಪರ್ಯ 13ನೇ ಅಧ್ಯಾಯದಲ್ಲಿಯೇ ಅಹಂಕಾರ ರೂಪನಾದಂತಹ ರುದ್ರನನ್ನು ವರ್ಣಿಸಿದ ಬಳಿಕ ಉಮಾ ಬುದ್ಧಿರಿತಿ ಜ್ಞೇಯ ಶಬ್ದಾದಿ ಜ್ಞಾನದಾಯತಃ, ಉಮಾದೇವಿಯನ್ನ ಶಬ್ದಾದಿ ಜ್ಞಾನವನ್ನು ಕೊಡುವಂತಹವಳಾದ್ರಿಂದ ಅವರನ್ನು ಬುದ್ಧಿ ಅಂತ ವರ್ಣನೆ ಮಾಡಿದ್ದಾರೆ. ಬೋಧಯತಿ ಬುದ್ಧಿ, ಎಲ್ಲರಿಗೂ ಕೂಡ ಜ್ಞಾನ ಕೊಡುವಂತವಳು. ಅಥವಾ ಬುದ್ಧತೆ ಅನಯ ಇತಿ ಬುದ್ಧಿ. ಮನಃ ಅಂತನ್ನುವುದಕ್ಕೆ ಮನ್ಯತೆ ಅನೇನ ಇತಿ ಮನಃ. ಹೀಗೆ ಮನಃ ಮತ್ತು ಬುದ್ಧಿ ಇತ್ಯಾದಿಗಳಿಗೆ ಆ ಶಬ್ದಗಳ ನಿಷ್ಪತ್ತಿಯನ್ನು ನಾವು ತಿಳ್ಕೊಳ್ಬೇಕು. ಇವರೆಲ್ಲರೊಳಗೆ ಅಂತರ್ಗತನಾದಂತಹ ಮತ್ತೊಬ್ಬ ಶ್ರೇಷ್ಠ ದೇವತೆಯೇ ಪರದೈವತೆಯೇ ಈ ಎಲ್ಲ ತತ್ವಗಳನ್ನು ನಿಯಂತ್ರಿಸ್ತಾನೆ ಅಂತ ಅದರರ್ಥ. ಅದನ್ನೇ ಈ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಶರೀರದಲ್ಲಿ ಪಂಚರೂಪಿ ಹರಿಯ ಸನ್ನಿಧಾನ ಅನ್ನೋದನ್ನು ವರ್ಣನೆ ಮಾಡುವ ಪ್ರಸಂಗ ಬಂದಾಗ ಶೇಷವೀಂದ್ರ ಶಿವಾದೀನ ಮನ ಆದಿ ಸ್ವರೂಪಿಣಾಂ ಆಶಯೋ ವಾಯುರೇವೈಕಃ ತಸ್ಯ ನಾರಾಯಣ ಸ್ವಯಂ. ಮನಸ್ಸು ಮೊದಲಾದ ತತ್ವಗಳ ಅಧಿಷ್ಠಾನರಾದಂತಹ ಶೇಷರುದ್ರ ಗರುಡ ಏನಿದ್ದಾರೆ ಅವರೆಲ್ಲರಿಗೆ ಪ್ರಾಣದೇವ ಒಬ್ಬನೇ ಆಶ್ರಯನಾಗಿದ್ದಾನೆ. ಅವನಿಗೆ ಸ್ವಯಂ ನಾರಾಯಣನೇ ಆಶ್ರಯ ಆಗಿದ್ದಾನೆ. ಅದರಿಂದ ಪ್ರಾಣನನ್ನ ಮನೋಭಿಮಾನಿ ಗರುಡ ಶೇಷರುದ್ರರಿಗಿಂತಲೂ ಶ್ರೇಷ್ಠನಾದ ಮನೋಭಿಮಾನಿ ಅಂತ ಉಪಾಸಿಸುವುದು ಕೂಡ ಶಾಸ್ತ್ರ ಸಮ್ಮತವೇ ಆಗಿದೆ.